ಇವ್ರು ತೆಗೆದು ಹಾಕುವಂಥವ್ರು ಸರ್ವೆ ಮಾಡಿ ತೆಗೆದು ಹಾಕುವಂಥದ್ದು ಯಾರಲ್ಲಪ್ಪ ಈ ದೇಶದವ್ರು ಅಂತೇಳಿ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ SIR ಉದ್ದೇಶ ಏನಪ್ಪ ಅಂತಂದ್ರೆ ಜನ್ಮಸ್ಥಳ ಪರಿಶೀಲನೆ ಮೂಲಕ ವಿದೇಶಿ ಅಕ್ರಮ ವಲಸಿಗರನ್ನು ಮತದಾರ ಪಟ್ಟಿಯಿಂದ ಹೊರಗಿಡುವುದು. ಇದೇ ಪ್ರಾಬ್ಲಮ್ ಬಂದಿದ್ದಿಲ್ಲ. ಈ ನೆಪದೊಳಗೆ ಅನೇಕ ಲೀಗಲ್ ಆಗಿದ್ದಂಥ ಮತದಾರರ ಕಿತ್ತು ಹಾಕುವ ಸಾಧ್ಯತೆಗಳು ಇಲ್ಲಿದ್ದಾವ ಅಂತೇಳಿ. ಯಾಕಂದ್ರೆ ಅದಕ್ಕೊಂದು ದೊಡ್ಡ ವ್ಯವಸ್ಥೆ ಕಳೆದ ಸ್ವತಂತ್ರ ಸಿಕ್ಕಾಗಿನೂ ಅದರಲ್ಲೂ ಬಾಂಗ್ಲಾ ಮತ್ತು ಪಾಕಿಸ್ತಾನದಾಗ ಅಂತ ಯುದ್ಧದಲ್ಲಿ ಅನೇಕ ಜನ ಬಾಂಗ್ಲಾದೇಶದವರು ನಮ್ಮ ಪಾಕಿಸ್ತಾನದವರು ಅನೇಕ ಜನ ಒಳಗೆ ಬಂದಿದ್ದಾರೆ. ಇಲ್ಲಂತೂ ನಾವು ಹೇಳಲಿಕ್ಕೆ ಹೊರಟಿರಲಿಲ್ಲ. ಯಾಕಂದ್ರೆ ನಡೆದ ಸತ್ಯನ ಬಂದಿದ್ದಾರೆ. ಆದರೆ ಇವತ್ತು ಅವರು ನಮ್ಮ ದೇಶದ ಪ್ರಜೆ ಆಗಿದ್ದಾರೆ, ಇಲ್ಲೇ ಉಳಿದಿದ್ದಾರೆ, ಇಲ್ಲೇ ಬೆಳೀತಾ ಇದ್ದಾರೆ. ಅವರು ಆ ದೇಶದ ಸಂಪರ್ಕ ಹೊಂದಿದ್ದಾರೆ, ಅದನ್ನು ತೊಂದರೆ ಆಗ್ತದೆ ನಮಗೆ ಅಂತೇಳಿ ನಮ್ಮ ಈ BJPಗರ ಒಂದು ವಾದ. ಮತ್ತು ಅದರಲ್ಲಿ ಸತ್ಯವೂ ಅದ. ಅವ್ರು ಸುಮಾರು ವಾದ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸತ್ಯದ. ಅದಕ್ಕಾಗಿ ಅದ ಒಂದು ಕಾರಣಕ್ಕಾಗಿ ನಿಜವಾದ ಮತದಾರಿಗೆ ಪೆಟ್ಟು ಬಿಡಬಾರ್ದು ಅಂತೇಳಿ. ಬಟ್ ಈಗ ಆಲ್ರೆಡಿ ನಾವು ದೇಶ ತುಂಬ ಮಾಡೇ ಬಿಡ್ತೀವಿ ಅಂತೇಳಿ BJP ನಿರ್ಧಾರ ಮಾಡಿದ. ಜೊತೆಗೆ ಬಾಂಗ್ಲಾದೇಶ, ಮ್ಯಾನ್ಮಾರ್ ಸೇರಿ ದೇಶದಲ್ಲಿ ನುಸುಳಿರುವ ವಿದೇಶಿ ಅಕ್ರಮ ವಲಸಿಗರನ್ನು ಗುರುತಿಸೋದು ಇದಕ್ಕಾಗಿ ಬಂದಿಲ್ಲ. ಈ ನೆಪದಲ್ಲೇ ಒರಿಜಿನಲ್ ಇಲ್ಲಿಯ ಮುಸ್ಲಿಮರಿಗೆ ಅದು ಇನ್ನುಳಿದರೂ ತೊಂದರೆ ಆಗ್ತದೆ ಅನ್ನೋದು ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಇದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ವಾದ ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯ ಸಮಗ್ರತೆ ರಕ್ಷಿಸಲು ಸಂವಿಧಾನಕ್ಕೆ ಆದೇಶ ನಿರ್ವಹಿಸಲು ಆಯೋಗ ಕ್ರಮ. ಅದೇ ಕಾಲಕ್ಕೆ ಮತದಾರ ಪಟ್ಟಿಯನ್ನು ಸಮಗ್ರವಾಗಿ ನಾವು ಚಿಂತನೆ ಮಾಡಿ ಇಂಥ ಜನ ತೆಗೆದು ಹಾಕ್ತೀವಿ ಅನ್ನೋದು ಆಯೋಗ ಬಯಸ್ತಾ ಇದೆ. ಅದೇ ಕಾಲಕ್ಕೆ ಮತಗಟ್ಟೆ ಅಧಿಕಾರಿಗಳು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳು ಪ್ರತಿ ಮನೆಗೆ ಭೇಟಿಯಾಗಿ ಮತದಾರ ವಿವರವನ್ನು ಸಂಗ್ರಹಿಸಿ ಖಚಿತಪಡಿಸಿಕೊಳ್ಳುವುದು. ನಮ್ಮಲ್ಲಿ ಇದ್ದಾರೋ ಇಲ್ಲೋ ಯಾರು ಏನು ಅಂತ ಖಚಿತಪಡಿಸಿಕೊಳ್ಳೋದು. ಆ ದಿಶೆಯಲ್ಲಿ ಸುಪ್ರೀಂ ಕೋರ್ಟು ಹೇಳೋದವ್ರು ಯಾವುದೇ ಒಂದು ರೀತಿಯಿಂದಲೂ ಅಲ್ಲಿಯೇ ಮತದಾರರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಕಾರಣ. ಅದಕ್ಕೆ ಆಧಾರ್ ಕಾರ್ಡು ಇಟ್ಟಿದ್ದಾರೆ. ಇವತ್ತು ಆಧಾರ್ ಕಾರ್ಡ್ ಇದ್ದರೆ ಮತ್ತು ಜೊತೆ ಪ್ಯಾನ್ ಕಾರ್ಡ್ ಆಯಿತು, ಮತದಾರರ ಇದಿರ್ತದೆ ಕಾರ್ಡ್ ಇತ್ತಂದ್ರೆ ನಿಮ್ಗೆ ಈ ಸಿಟಿಜನ್ಸ್